ನೀವು ಪ್ರವಾಸ ಹೋದಂಥ ವೇಳೆಯಲ್ಲಿ ನಿಮ್ಮ ಸುರಕ್ಷತೆ ನಿಮ್ಮ ಜೊತೆಲಿ ಇರಲಿ, ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಪ್ರಜ್ಞೆ ಇರಬೇಕು. ಯಾಕೆಂದರೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇರ್ತದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತದೆ. ಆಗ ಏನು ಮಾಡಬೇಕು, ಶಿಕ್ಷಕರು ಒಂದು 10 ಜನ 12 ಜನ ಒಂದೊಂದು ಗುಂಪು ಇರ್ತದೆ. ಆ ಶಿಕ್ಷಕರ ಗಮನಕ್ಕೆ ಬರ್ದಂಗೆ ನೀವೆಲ್ಲೂ ಹೋಗಬಾರ್ದು. ಜೊತೆಗೆ ನೀವು ಸಮುದ್ರ ಆಯಿತು ಮತ್ತೊಂದು ಈ ಅಪಾಯಕಾರಿ ಸ್ಥಳಗಳಲ್ಲಿ ತುಂಬ ಜಾಗೃತಿಯಿಂದ ಬರಬೇಕು. ನೀವು ತುಂಬ ಸುರಕ್ಷಿತವಾಗಿ ಬರಬೇಕು. ನೀವು ಯಾವ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದೀರೋ ಆ ಉದ್ದೇಶವನ್ನು ಸದುಪಯೋಗ ಪಡಿಸ್ಕೊಂಡು ಪುನಃ ಇಲ್ಲಿಗೆ ಮರಳಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪೋಷಕರು ನೀವು ಕರ್ಕೊಂಡ್ಬಂದಿದ್ದೀರಿ, ನಿಮಗೂ ಸಹ ಶುಭವಾಗಲಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಸ್ನೇಹಿತರೆ ನಮಸ್ಕಾರ. ಮಂಡ್ಯ ಪ್ರವಾಸೋದ್ಯಮ ಇಲಾಖೆಯಿಂದ SC/ST ಮಕ್ಕಳಿಗೆ ಫ್ರೀಯಾಗಿ 5 ದಿನದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಈ ಉಚಿತವಾದಂಥ ಪ್ರವಾಸವನ್ನು ಯಶಸ್ವಿಯಾಗಿ ಮಾಡಿ ಬರಲಿ ಎಂದು ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ಎಲ್ಲ ಪ್ರವಾಸೋದ್ಯಮ ಇಲಾಖೆ ಮತ್ತು ಮಕ್ಕಳಿಗೆ ಆರೋಗ್ಯವಾಗಿ ಎಲ್ಲರೂ ಕೂಡ ಮತ್ತೆ ಮನೆಗೆ ಬಂದು ಸಂತೋಷದಿಂದ ಪ್ರವಾಸ ಮಾಡಲಿ ಎಂದು ಕೇಳಿಕೊಳ್ತಿದ್ದೇನೆ. ಫ್ರೀಯಾಗಿ ನಿಮಗೆ ಪ್ರವಾಸೋದ್ಯಮ ಇಲಾಖೆಯಿಂದ SC/ST ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಮಕ್ಕಳು ಏನು ಖುಷಿ ಆಗ್ತಾ ಇದೆಯಾ? ಎಷ್ಟು ಖುಷಿ ಆಗ್ತಾ ಇದೆ? ಈಗ 5 ದಿನ ಹೋಗ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ ಎಲ್ಲ ಕಳಿಸ್ತಾ ಇದ್ದಾರೆ. ಭಾಳ ನೀವು ಎಲ್ಲೂ ಹೋಗ್ದೇನೆ ನಿಮ್ಗೆ ಯಾರು ಇನ್ಚಾರ್ಜರ್ ಇರ್ತಾರೆ ಅವ್ರ ಜೊತೆಲೇ ಇರಬೇಕು. ಆ ಕಡೆ ಈ ಕಡೆ ಹೋಗ್ಬೇಡಿ. ಎಲ್ಲ ಆರೋಗ್ಯವಾಗಿ ಯಶಸ್ವಿಯಾಗಿ ಬನ್ನಿ, ಆಯಿತಾ? ಒಂದು ವಿಶ್ ಮಾಡಿ, ಏನಿಲ್ಲ ಎಲ್ಲರಿಗೂ ಹಿಂಗೆ ಮಾಡಿ, ಏನಿಲ್ಲ ಖುಷಿ ಇಲ್ವಾ? ಓಕೆ ಥ್ಯಾಂಕ್ ಯು.